ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 16ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ಒಂದು ಕೋನವು ಅತ್ಯಂತ ಚಿಕ್ಕ ಕೋನದ 2/2ಕ್ಕಿಂತ 24 ಡಿಗ್ರಿ ಕಡಿಮೆ ಇದೆ. ಅದರ ಅತ್ಯಂತ ದೊಡ್ಡ ಕೋನದ ಅಳತೆ. ಆಯ್ಕೆ 68 ಡಿಗ್ರಿ, ಆಯ್ಕೆ ಬಿ 102 ಡಿಗ್ರಿ, ಆಯ್ಕೆ ಸಿ 112 ಡಿಗ್ರಿ, ಆಯ್ಕೆ ಡಿ 136 ಡಿಗ್ರಿ. ಸೊ ಸಮಾಂತರ ಚತುರ್ಭುಜದ ಅತ್ಯಂತ ಚಿಕ್ಕ ಕೋನದ ಅಳತೆಯನ್ನ ನಾವು ಎಕ್ಸ್ ಅಂತ ತಕೊಳ್ಳೋಣ. ಸೊ ಇಲ್ಲಿ ಪ್ರಶ್ನೆಯ ಪ್ರಕಾರ ಮತ್ತೊಂದು ಕೋನ ಅಂದ್ರೆ ದೊಡ್ಡ ಕೋನ ಹೇಗಿದೆ? ಚಿಕ್ಕ ಕೋನದ 2/2ಕ್ಕಿಂತ 24 ಕಡಿಮೆ ಇದೆ. ಸೊ ಚಿಕ್ಕ ಕೋನದ 2/2ಕ್ಕಿಂತ 24 ಕಡಿಮೆ ಇದೆ. ಹಾಗಾದ್ರೆ ದೊಡ್ಡ ಕೋನ 2x - 24 ಬರುತ್ತೆ, ಚಿಕ್ಕ ಕೋನ ಎಕ್ಸ್ ಆಗಿರುತ್ತೆ. ಓಕೆ, ಸೊ ಈಗ ಇಲ್ಲಿ ನಾವು ಅದೇನಾಗತ್ತೆ ಹೇಳಿ, ಸಮಾಂತರ ಒಂದು ಕೋನ ಅತ್ಯಂತ ಚಿಕ್ಕ ಕೋನ 2/24 ಕಡಿಮೆ ಇದೆ, ಅದರ ಅತ್ಯಂತ ದೊಡ್ಡ ಕೋನದ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಇದೇನಾಗತ್ತೆ, ಎಕ್ಸ್ ಪ್ಲಸ್ 2x - 24 ಡಿಗ್ರಿ. ಓಕೆ, ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆ ಎರಡು ಕೋನಗಳು ನಾವು ಹೇಗ್ ತಗೊಳ್ಬೇಕು? ಪಾರ್ಶ್ವ ಕೋನಗಳಾಗಿರುತ್ತೆ. ಯಾಕಂದ್ರೆ ಅಭಿಮುಖ ಕೋನಗಳಾದ್ರೆ ಸಮನಾಗ್ಬಿಡತ್ತೆ ಅದು. ಓಕೆ, ಸೊ ಸಮನಾಗಿಲ್ಲ, ಹಾಗಾಗಿ ಅದನ್ನ ನಾವು ಪಾರ್ಶ್ವ ಕೋನಗಳು ಅಂತ ಕನ್ಸಿಡರ್ ಮಾಡಿದ್ರೆ ಆ ಎರಡು ಕೋನಗಳ ಮೊತ್ತ ಎಷ್ಟು ಬರುತ್ತೆ ಹೇಳಿ? 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ 2x - 24 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದನ್ನ ಸಾಲ್ವ್ ಮಾಡಿ x ಪ್ಲಸ್ 2x ಏನಾಗುತ್ತೆ? 3x - 24 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 3x ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಮೈನಸ್ 24 ಏನಾಗುತ್ತೆ? ಪ್ಲಸ್ 24 ಆಗುತ್ತೆ. ಸೊ 3x ಈಸ್ ಈಕ್ವಲ್ ಟು 180 ಪ್ಲಸ್ 24, ಸೊ 204 ಡಿಗ್ರಿ. ಸೊ x ಈಸ್ ಈಕ್ವಲ್ ಟು 204 ಡಿವೈಡೆಡ್ ಬೈ 3. ಸೊ 3 1 3, 3 6 18, 3 8 24. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಬಂದಿದೆ? 68 ಡಿಗ್ರಿ ಬಂದಿದೆ. ಅಂದ್ರೆ ಚಿಕ್ಕ ಕೋನದ ಅಳತೆ ಸಿಕ್ಕಿದೆ. ಎಷ್ಟು? 68 ಡಿಗ್ರಿ. ಸೊ ಈಗ ಅತ್ಯಂತ ದೊಡ್ಡ ಕೋನದ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ದೊಡ್ಡ ಕೋನ ಏನ್ ಹೇಳಿ? 2x - 24. ಸೊ 2 × 68 - 24. ಸೊ 68 2 136 ಮೈನಸ್ 24 ಡಿಗ್ರಿ. ಸೊ ಈಸ್ ಈಕ್ವಲ್ ಟು 112 ಡಿಗ್ರಿ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಅತ್ಯಂತ ದೊಡ್ಡ ಕೋನದ ಅಳತೆ ಎಷ್ಟಾಗತ್ತೆ ಹೇಳಿ? 112 ಡಿಗ್ರಿ ಆಗುತ್ತೆ. ಕೊಟ್ಟಿರುವಂತ ಆಯ್ಕೆಯಲ್ಲಿ ಸಿ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.